ಮಂಜು ಇದು ಸ್ವೀಟ್ ಇದೆ ತಿನ್ಬೋದು ಹಂಗೇನೆ ಅಂತ ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಟ್ಟಿದ್ದಾರೆ ಹುಳಿ ಬಟ್ ಗಮ್ಮ ಸೂಪರ್ ಆಗಿದೆ. ಇದನ್ನ ಉಪ್ಪಿನಕಾಯಿ ಇಲ್ಲ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಬೇಕು. ನನಗೆ ಉಪ್ಪಿನಕಾಯಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅದು. ಸೊ ಹಾಗಾಗಿ ಇದನ್ನು ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ನಾನು ಮಾರ್ಕೆಟ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ನಾನು ಮಾರ್ಕೆಟಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದು. ಇನ್ನು ಇಷ್ಟು ಉಳಿದೈತೆ. ಇದನ್ನು 2 ಥರದಲ್ಲಿ ನಾನು ಇಮ್ಯುನಿಟಿ ಬೂಸ್ಟರ್ ಕೊಡ್ತಾ ಇದ್ದೀನಿ. ಒಂದು ಕಾನ್ಸ್ಟಿಪೇಷನ್ ಮತ್ತು ಡೈಜೆಷನ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅವ್ರಿಗೆ ಹೆಲ್ಪ್ ಆಗುವಂಥದ್ದು ಒಂದು ರೆಮಿಡಿ. ಇನ್ನೊಂದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಸೂಪರ್ ರೆಸಿಪಿ. ನೆಲ್ಲಿಕಾಯಿನ ಹೇಗೆ ತಿನ್ನೋದು ಅನ್ನೋದ್ರ ಬಗ್ಗೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದರಿಂದ ಯಾವ ಥರ ತಿಂದರೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ. ನನಗಂತೂ ತುಂಬಾ ಇಷ್ಟ ಆಗಿದೆ ನೆಲ್ಲಿಕಾಯಿ ಅಂತೂ. ಇದು ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹೇಗೆ ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಜೇನುತುಪ್ಪ ಮತ್ತು ನೆಲ್ಲಿಕಾಯಿ ರೆಸಿಪಿ ಏನಿದೆ ಅದು ಸದ್ಗುರುಗಳ ಒಂದು ವಿಡಿಯೋನ ನೋಡಿ ಅಲ್ಲಿಂದ ತಿಳ್ಕೊಂಡು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಮತ್ತೆ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಎಷ್ಟಿದೆ ಅಷ್ಟು ನನಗೆ ಇಮಿಡಿಯೇಟಾಗಿ ಬೇಕಾಗಿದೆ. ಯಾಕಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿ 4 kg ಡೌನ್ ಆಗಿ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೀನಿ ಅಂತ 51.5 ಇದ್ದೆ, ಇವಾಗ 47 ಆಗಿಬಿಟ್ಟಿದ್ದೀನಿ. 4 kgನ ಗೇನ್ ಮಾಡಬೇಕು. ಹಾಗಾಗಿ ನಾವು ಸ್ವಲ್ಪ ಹೆಲ್ದಿಯಾಗಿ ಗೇನ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಇದೆಲ್ಲ ಇಂಪಾರ್ಟೆಂಟ್. ಇದೆಲ್ಲ ನನಗೆ ಒಳಗಿಂದಾನೇ ಬೂಸ್ಟ್ ಮಾಡುತ್ತೆ, ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ, ನನ್ನ ಅಕ್ಕ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಏನು ಹೇಳಿದ್ರು, ಏನು ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಫಸ್ಟ್ ನೆಲ್ಲಿಕಾಯಿ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ವಿಟಮಿನ್ ಸಿ ತುಂಬ ಅಧಿಕವಾಗಿರುತ್ತೆ. ಹಾಗೆಯೇ ಇದನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ನಮಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತ ಅಂದ್ರಂತೂ ಇದು ದಿ ಬೆಸ್ಟ್. ಹಾಗೆಯೇ ಇದರಲ್ಲಿರುವಂತಹ ಕೊಬ್ಬಿನ ಆಮ್ಲಗಳು ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ನಮಗೆ ಸಣ್ಣ ಆಗಬೇಕು ಅಂತಂದ್ರೂ ಒಂದು ಹೆಲ್ದಿಯಾಗಿರ್ಬೇಕಂತಂದ್ರೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ಹೇಳಬೇಕಂತಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮೇಯ್ನಾಗಿ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಾಗುತ್ತೆ, ನಮ್ಮ ಕೂದಲಿಗೆ ತುಂಬ ಒಳ್ಳೆಯದಿದೆ. ಸೊ ಇದೆಲ್ಲದರಿಂದನೂ ನಮಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಹೊರತು ಇದರಿಂದ ಯಾವುದೇ ಥರದ ನೆಗೆಟಿವ್ ಎಫೆಕ್ಟ್ ಇಲ್ಲ. ನಾವು ಯಾವುದೇ ಒಂದು ಫುಡ್ಡನ್ನು ತೊಗೊಳ್ತೀವಿ ಅಂದ್ರೂ ಸಹ ಅದನ್ನು ಬ್ಯಾಲೆನ್ಸ್ಡಾಗಿ ತೊಗೊಂಡಾಗ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಏನೋ ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ ಒಳ್ಳೆಯದಂತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಸುಮ್ಮನೆ ತೊಗೋತಾನೇ ಇದ್ದರೆ ಅದು ಖಂಡಿತ ನಮಗೆ ನೆಗೆಟಿವ್ ಎಫೆಕ್ಟ್ನ ಕೊಡುತ್ತೆ. ಅದನ್ನು ಒಂದು ಈಕ್ವಲ್ ಆಗಿ ನಾವು ತೊಗೊಂಡಾಗ ತುಂಬ ಒಳ್ಳೆ ಗುಡ್ ರಿಸಲ್ಟನ್ನು ಕೊಡುತ್ತೆ. ಸೊ ಹಂಗಾಗಿ ನಾನು ಈ 2 ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇನ್ನು ಬೆಲ್ಲದ ವಿಷಯ ಹೇಳ್ಬೇಕಂದ್ರೆ ಜಿಂಕ್ ಮತ್ತು ಸೆಲೆನಿಯಮ್ ಅನ್ನೋ ಅಂಶ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಏನದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ರಕ್ತಹೀನತೆ ಮತ್ತು ಶೀತ ಮತ್ತು ಜ್ವರ ಏನಿದ್ರೂ ಕೂಡ ಈ ಒಂದು ಬೆಲ್ಲವನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ಅದರದ ಒಂದು ಪ್ರಾಬ್ಲಮ್ ಕೂಡ ನಮಗೆ ಕಮ್ಮಿ ಆಗುತ್ತೆ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆಯೇ ಅದರ ಜೊತೆಗೆ ಚರ್ಮ ರೋಗಗಳಿಗೂ ತುಂಬಾ ಒಳ್ಳೆಯದು. ಈ ರೆಮಿಡೀಸ್ ಏನಿದೆ ನನಗೆ ಇರುವಂತಹ ಸ್ಕಿನ್ ಪ್ರಾಬ್ಲಮ್ಗೆ ಮತ್ತು ನಾನು ಹೆಲ್ದಿಯಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲದೆ ಹೆಲ್ದಿ ಕೊಲೆಸ್ಟ್ರಾಲಿಂದ ನಾನು ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈ ಒಂದು ರೆಮಿಡೀಸ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ರೆಮಿಡಿಗೆ ಜೇನುತುಪ್ಪ ಮತ್ತು ಹಸಿರು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಏನಿದೆ ಅದು ಗ್ರೀನ್ ಕಲರ್ ರಾ ಪೆಪ್ಪರ್ನ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದರೆ ನೀವೂ ಇದೊಂದನ್ನು ಟ್ರೈ ಮಾಡ್ತೀನಿ ಅಂತ ಅನ್ನೋದಾದರೆ ಬ್ಲ್ಯಾಕ್ ಪೆಪ್ಪರ್ ಏನಿರುತ್ತೆ ಡ್ರೈ ಆಗಿರೋದು ಅದನ್ನೇ ಕೂಡ ಜಜ್ಜಿಬಿಟ್ಟು ಸ್ವಲ್ಪ ದಪ್ಪ ಪುಡಿಯನ್ನಾಗಿ ಮಾಡಿಕೊಂಡು ಹಾಕ್ಕೋಬೋದು. ಏನಿದೆ ಅದಕ್ಕೆ ಮತ್ತು ನೆಲ್ಲಿಕಾಯಿ ಅಷ್ಟೇ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾನು ಮಾಡ್ಕೊಳ್ತಾ ಇರೋದಲ್ಲಿ ಉಪ್ಪಿನಕಾಯಿ, ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋವಂಥ ಉಪ್ಪಿನಕಾಯಿ ತುಂಬಾ ಈಸಿ. ಟ್ರೈ ಮಾಡಿ. ಈಗ ಮಾವಿನಕಾಯಿ ಸೀಸನ್ ಬರ್ತಾ ಇರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲು. ನನ್ನ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಎಲ್ಲಿಯೂ ಸಹ ನಿಮಗೆ ಟೈಮ್ ವೇಸ್ಟ್ ಮಾಡಿಸಿ ಅನ್ನೆಸೆಸರಿ ನೋಡಿದೆ ಅನ್ನೋ ಥರ ಅಂತೂ ನನ್ನ ವಿಡಿಯೋ ಇರೋದಿಲ್ಲ. ಕೆಲವೊಂದಷ್ಟು ಇನ್ಫಾರ್ಮೇಷನ್ಗಳು ಗೊತ್ತಿರೋದನ್ನ ಹೇಳ್ತೀನಿ, ಇನ್ನು ಕೆಲವೊಂದಷ್ಟು ತಿಳ್ಕೊಂಡು ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಚಿಲ್ಕಾವರೆಕಾಳು ಸಾಂಬಾರು ಮಾಡಿದೆ. ಊಟನ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಮಾಡಿಕೊಂಡೆ. ಮಾವಿನಕಾಯಿ ಏನು ಮಾಡ್ಕೊಂಡಿದ್ದೆ ಅದು ಕೂಡ ತಣ್ಣಗಾಗಿತ್ತು. ಸೊ ಇದು ಎಣ್ಣೆ ತಣ್ಣಗಾಗೋದ್ರೊಳಗಡೆ ಅದನ್ನು ಕೂಡ ಒಂದು ಡಬ್ಬಿಗೆ ತುಂಬಿಸಿಟ್ಕೊಂಡೆ. ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ನೀರು ಕುಡಿಯೋದನ್ನು ಕೂಡ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ.
ನೀರನ್ನ ಕೂಡ ಕುಡಿದ್ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅಷ್ಟರಲ್ಲಿ ಕೋಳಿ ಕಾಲು ತಿಂದು ಫುಲ್ ಇದ್ದೆ ನೋಡಿ. ಸುಂದ್ರಿ ಇಲ್ಲಿ ನೋಡೆ ಅಮ್ಮ, ಇದ್ದೆ ಸುಂದ್ರಿ. ಯಾರ ನೀವು? ಯಾರ ಮಕ್ಕಳ? ಚಿನ್ನಮ್ಮಿ ಚಿನ್ನಮ್ಮ ಓನಮ್ಮ. ಚಿಟ್ಟ ಸಿಕ್ಬಿಟ್ಟಿತ್ತು ನಿಮ್ಗೀಗ. ನಮ್ಮನೆ ಬೆಕ್ಕುಗಳು ಚೋಟು ಮತ್ತು ಸುಂದ್ರಿ ಅಂತ ಕೋಳಿ ಕಾಲು ಹಾಕ್ಕೊಟ್ಟಿದ್ರು. ಅದನ್ನು ತಿಂದು ಒಳ್ಳೆ ನಿದ್ದೆ ಹೊಡಿತಾ ಇದ್ವು. ಅವುಗಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಎಣ್ಣೆನ ಕೂಡ ಹಚ್ಕೊಂಡೆ. ಇನ್ನು ಅದಾದಮೇಲೆ ಅಪ್ಪ ಬ್ಲ್ಯಾಕ್ ಗ್ರೇಪ್ಸ್ನ ತೊಗೊಬಂದಿದ್ರು. ಅದನ್ನು ಸ್ವಲ್ಪ ಬೇರೆ ಥರನೇ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಅದು ನೀವೇ ಈಗ ನೋಡ್ತಾ ಇದ್ದೀರಾ. ಗ್ರೇಪ್ಸ್ಗೆ ತುಂಬಾ ಔಷಧಿನ ಸ್ಪ್ರೇ ಮಾಡಿರ್ತಾರೆ. ಸೊ ಹಂಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ನಾನು ಒಂದು ಅರ್ಧದಿಂದ 1 ಗಂಟೆ ತನಕನೂ ನೀರಲ್ಲೇ ನೆನೆ ಇಟ್ಟಿದ್ದೀನಿ. ನೀರನ್ನ ಚೇಂಜ್ ಮಾಡಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಮತ್ತು ಪುನಃ ಪಾತ್ರೆಗೆ ಹಾಕೊಂಡ್ಮೇಲೂ ಕೂಡ ಇನ್ನೂ ಒಂದು ಸಲ ವಾಶ್ ಮಾಡಿಕೊಂಡೆ. ಯಾಕಂದರೆ ಅಷ್ಟೇ ಔಷಧಿಯನ್ನು ಅದಕ್ಕೆ ಸ್ಪ್ರೇ ಮಾಡಿರ್ತಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿನೆಗರ್ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೂ ಇನ್ನೂ ಒಳ್ಳೆಯದು. ಇನ್ನು ಗ್ರೇಪ್ ಚೆನ್ನಾಗಿ ಬೆಂದ ಮೇಲೆ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಜಾಲರಿಯಲ್ಲಿ ಶೋಧಿಸಾದ್ಮೇಲೆ ಮತ್ತೆ ಪುನಃ ಅದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ಒಂದು 2 ನಿಮಿಷ ಅಷ್ಟೇ ಬಾಯ್ಲ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟೆ. ಸೊ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಕೂಡ ಸ್ಕ್ವೀಸ್ ಮಾಡಿಕೊಂಡು ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿದ್ರಂತೂ ತುಂಬ ಚೆನ್ನಾಗಿ ಅನಿಸಿರೋದು. ತುಂಬ ಚಿಲ್ಲಾಗಿರ್ತಿತ್ತು. ಬಟ್ ನಮಗೆ ಕರೆಂಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಐಸ್ ಕ್ಯೂಬ್ ಸಿಗಲಿಲ್ಲ. ಸೊ ಹಂಗಾಗಿ ಐಸ್ ವಾಟರ್ನ ಹಾಕಿದೆ. ನೀವು ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ನ ಹಾಕ್ಕೊಂಡ್ರೆ ಬೆಸ್ಟ್. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಪುದೀನ ಎಲೆಗಳನ್ನ ಕೂಡ ಹಾಕ್ಕೋಬೋದು. ಇದಿಷ್ಟು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.